ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಕವಿತಾ. ನೋಡಿ, ಹಳೆ ಬಟ್ಟೆ ಎಲ್ಲ ಹಿಂದೆ ಹಾಕ್ತಿರ್ತೀವಿ. ಹಿಂದೆ ಹಾಕ್ತೀರಾ, ಅದನ್ನು ಮತ್ತೆ ಯಾವ ರೀತಿ ಬಳಸ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಇದಕ್ಕೆ ನಾನು ಮೊದಲನೇದಾಗಿ ಒಂದು ಟೀ ಶರ್ಟ್ ತಗೊಂಡಿದ್ದೀನಿ. ಈ ಟೀ ಶರ್ಟ್ ತುಂಬ ಹಳೇದಾಗಿದೆ, ನನ್ನ ಮಗನಿಗೆ ತುಂಬ ಚಿಕ್ಕದು ಆಗಿದೆ ಇದು. ಅದಕ್ಕೆ ನೋಡಿ, ನಾನು ಇಲ್ಲಿ ಟೈಪಲ್ಲಿ ಮೆಜರ್ಮೆಂಟ್ ಮಾಡ್ಕೊಳ್ತಿದ್ದೀನಲ್ಲ, ಇದೇ ಥರ ನೀವು ಮೆಜರ್ಮೆಂಟ್ ಮಾಡ್ಕೊಳ್ಳಿ. ನಾನು 10.10ವರೆಗೂ ನಾನು ತಗೊಂಡಿದ್ದೀನಿ. ಅಷ್ಟವರೆಗೂ ನೀವು ಇದನ್ನು ಮಾರ್ಕ್ ಮಾಡಿಕೊಂಡು ಮೇಲೆ ಕಟ್ ಮಾಡ್ಕೊಂಡಿದ್ದೆ ನಾನು. ಸೇಮ್ ಅಷ್ಟೇ, ಎರಡೂ ಕಡೆನೂ ಅಷ್ಟೇ ಬಾಕ್ಸ್ ಥರ ಬರಬೇಕದು ಶೇಪು. ಆ ಥರ ನೋಡಿ, ಎರಡೂ ಕಡೆಯಿಂದ ಸೇಮ್ ಅಳತೆನ ತಗೊಂಡು ನಾನು ಇದು ಸಹ ಅಷ್ಟೇ 10.10ಗೆ ತಗೊಳ್ತಾ ಇದ್ದೀನಿ. ನೋಡಿ, ಎರಡೂ ಕಡೆ ಕಟ್ ಮಾಡಿದ್ದಾದಮೇಲೆ ಓಪನ್ ಮಾಡಿಬಿಟ್ಟು ಮಧ್ಯಕ್ಕಿದೆ ಅಲ್ವಾ, ಇದನ್ನು ನಾವು ಓಪನ್ ಮಾಡ್ಕೊಂಬಿಡೋಣ. ಪೂರ್ತಿ ಆ ಸೆಂಟ್ರಲ್ ದಾರ ಏನಿದೆ ಜಿಗ್ಸಾಗ್ದು ಅದನ್ನು ತೆಗೆದ್ಬಿಟ್ಟು ಓಪನ್ ಮಾಡ್ಕೊಳ್ಳೋಣ. ನೋಡಿ, ಎರಡು ಈಕ್ವಲ್ ಆಗಿದೆ. ಈಗ ಇದನ್ನು ಯಾವ ರೀತಿ ಮಾಡಿದ್ರೆ ನಿಮಗೆ ತುಂಬ ಉಪಯೋಗ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಇನ್ನು ನಿಮ್ಮ ಮನೆಯಲ್ಲಿ ಉಲ್ಲನ್ ಸ್ವೆಟರ್ ಅಥವಾ ಬೇರೆ ಯಾವ ಬಟ್ಟೆ ಇದ್ರೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಮತ್ತೆ ನಾನಿಲ್ಲಿ 5.5ಗೆ ತಗೊಳ್ತಾ ಇದ್ದೀನಿ. ನೀವು ಸಹ ಅಷ್ಟೇ, ನೀವು 5.5 ಇಂಚ್ಗೆ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನನ್ನ ಕಾಲು ಅಳತೆನ ನೋಡ್ಬಿಟ್ಟು ಸೇಮ್ ಅದೆಷ್ಟು ಬೇಕಂತ ನೋಡಿ ನಾನು ತಗೊಳ್ತಾ ಇದ್ದೀನಿ. ನೋಡಿ, ಚಳಿಗಾಲದಲ್ಲಿ ಯಾರೆಲ್ಲ ಮನೆಯಲ್ಲಿ ಚಪ್ಪಲಿ ಹಾಕಲ್ಲ ಅಂತಾರೋ, ಬರೀ ಸಾಕ್ಸ್ನ ಹಾಕೊಂಡು ಓಡಾಡ್ತಿರ್ತಾರೋ, ಆ ಸಾಕ್ಸ್ ಮೇಲೆ ಈ ರೀತಿ ಮಾಡಿ ಹಾಕೋದ್ರಿಂದ ನಿಮಗೆ ತುಂಬಾನೇ ಬೆಚ್ಚಗೂ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಇದನ್ನ ಮಾಡಿ ನೋಡಿ ಫ್ರೆಂಡ್ಸ್, ನಿಮಗೆ ಗೊತ್ತಾಗುತ್ತೆ. ನಾನಲ್ಲಿ ಮಾರ್ಕ್ ಹಾಕಿದ್ದೆ ಅಲ್ಲ, ಇದು ಈ ಕಡೆ ಬಂದ್ಬಿಟ್ಟು 1 ಇಂಚ್ ತಗೊಂಡಿದ್ದೀನಿ. ಉದ್ದ ಬಂದ್ಬಿಟ್ಟು 5.5 ತಗೊಂಡಿದ್ದೀನಿ. ನೀವು ಉದ್ದ ನೋಡಿಕೊಂಡು ನಿಮ್ಮ ಕಾಲ್ಗೆ ಎಷ್ಟು ಬೇಕು ಅಂತ ಅಷ್ಟು ತಗೊಬೋದು. ಇಷ್ಟು ತಗೊಂಡು ನೋಡಿ, ನಾನು ಮಾರ್ಕ್ ಮಾಡಿದ್ದೀನಲ್ಲ, ಅಲ್ಲಿ ಕ್ರಾಸ್ ಆಗಿ ಸ್ವಲ್ಪ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಎರಡು ಬಟ್ಟೆನ ನೀವು ಇದೇ ರೀತಿ ಕಟ್ ಮಾಡಬೇಕಾಗತ್ತೆ. ನೋಡಿ, ಸೇಮ್ ಅದೇ ಥರ ಎರಡು ಕಟ್ ಮಾಡಿಬಿಟ್ಟೆ. ಕಟ್ ಮಾಡಿದ್ದಾದಮೇಲೆ ನಾವೆಲ್ಲಿ ಕಟ್ ಮಾಡಿದ್ದೀವೋ ಅಲ್ಲಿ ಸ್ವಲ್ಪ ಲೈಟಾಗಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಅಲ್ಲಿ ಹೊಲಿಗೆನ ನಾವು ಹಾಕ್ಕೊಬೇಕಾಗತ್ತೆ. ಎಷ್ಟು ಕಟ್ ಮಾಡಿದ್ದೀವೋ ಅಷ್ಟಕ್ಕೆ ಮಾತ್ರ ನೋಡಿ, ನಾನು ತೋರಿಸ್ತಿದ್ದೀನಲ್ಲ, ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಹೊಲಿಗೆನ ನೀವು ಹಾಕ್ಕೊಬೇಕಾಗತ್ತೆ. ನೋಡಿ, ಇಷ್ಟು ಸ್ವಲ್ಪ ಕ್ರಾಸ್ ಆಗಿ, ಇಲ್ಲಿ ಮಾತ್ರ ಸ್ವಲ್ಪ ಕ್ರಾಸ್ ಆಗಿ ತಗೊಂಡು ಹಾಕ್ಕೊಂಬಿಡಿ. ಮತ್ತೆ ಸೇಮ್ ಎರಡೂ ಕಡೆನೂ ಇದೇ ಥರ ನಾನು ಹಾಕ್ಕೊಳ್ತಾ ಇದ್ದೀನಿ ಆ ಬಟ್ಟೆಯಲ್ಲಿ. ನೋಡಿ, ಆ ಕಡೆ ಈ ಕಡೆ ಎರಡೂ ಕಡೆ ಮಾಡಿದ್ದೀನಿ. ಸೇಮ್ ಎಷ್ಟು ಹೊಲಿಗೆ ಹಾಕಿದ್ವೋ ಕ್ರಾಸ್ ಆಗಿ ತಗೊಂಡೆ ಮಾಡಿದೆ. ನೋಡಿ, ಕ್ರಾಸ್ ಆಗಿ ಹೊಲಿಗೆ ಹಾಕಿದ್ದಾದ್ಮೇಲೆ ಮೇಲೆ ಭಾಗ ಇದೆಲ್ಲ ಹೊಲಿಗೆ ಹಾಕಿರೋ ಹತ್ರ ಅಲ್ಲಿಂದ ಈ ರೀತಿ ಸ್ವಲ್ಪ ಕ್ರಾಸ್ ತಗೊಂಡು ಸ್ಟ್ರೈಟ್ ಆಗಿ ಬಂದು ಒಂಚೂರು ಕ್ರಾಸ್ ಮಾಡಿ ನಾನು ಮೇಲೆ ಈ ರೀತಿ ಹೊಲಿಗೆ ಹಾಕ್ಕೊಂಡಿದ್ದೀನಿ. ನೀವು ಸಹ ಅಷ್ಟೇ ಮೇಲೆ ಭಾಗ ಹೊಲಿಗೆ ಹಾಕಿದ್ದಾಯ್ತು. ಮತ್ತೆ ನೋಡಿ, ಅಲ್ಲಿ ಗ್ಯಾಪ್ ಇತ್ತಲ್ವಾ, ಅಲ್ಲಿ ಇನ್ನೊಂದು ಹೊಲಿಗೆನ ನಾನು ಹಾಕ್ಕೊಂಡ್ಬಿಟ್ಟೆ ಅಷ್ಟೇ. ಈ ಥರ ಮಾಡಿಬಿಟ್ಟು ನೋಡಿ, ಮತ್ತೆ ಕೆಳಗಡೆ ಭಾಗದಲ್ಲಿ ಒಳಗಡೆಯಿಂದ ಈ ರೀತಿ ತಗೊಂಡು ಮತ್ತೆ ಇನ್ನೊಂದು ಹೊಲಿಗೆನ ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಕೋ ಮುಂಚೆ ನಾನಿಲ್ಲಿ ನಮ್ಮದು ಬೆರಳು ಸೈಜ್ ನೋಡ್ಕೊಬೇಕಾಗತ್ತೆ, ಕಾಲು ಬೆರಳ್ದು. ಆ ಬೆರಳು ಸೈಜ್ ನೋಡಿಕೊಂಡು ಅಲ್ಲಿ ಮಾರ್ಕ್ ಮಾಡಿಕೊಂಡು ನೀವು ಸಾಕ್ಸ್ ಯಾವ ರೀತಿ ಹಾಕ್ತಿದ್ದೀರಾ, ಹೆಬ್ಬೆರಳು ಮಾರ್ಕ್ ನೋಡಿ ನಾನು ಹಾಕಿದ್ದೀನಲ್ಲ, ಇದೇ ಥರ ಹಾಕ್ಕೊಂಡು ಎರಡೂ ಕಡೆ ಅಂದರೆ ಬೇರೆ ಬೇರೆ ಥರ ನೀವು ಮಾಡ್ಕೊಬೇಕಾಗತ್ತೆ. ಇನ್ನೊಂದು ಬಟ್ಟೆಗೆ ಬಂದ್ಬಿಟ್ಟು ನೀವು ಹೆಬ್ಬೆರಳು ಎಲ್ಲಿ ಬರುತ್ತೋ ಅಲ್ಲಿ ನೀವು ಮಾರ್ಕ್ ಮಾಡಿಕೊಂಡು ಸೇಮ್ ಇದೇ ಥರ ಹೊಲಿಗೆನ ಇನ್ನೊಂದು ಸಾಕ್ಸ್ಗೂ ನೀವು ಹಾಕ್ಕೊಬೇಕಾಗತ್ತೆ. ನೋಡಿ, ಎಲ್ಲ ಪೂರ್ತಿ ಹೊಲಿಗೆ ಹಾಕಿದ್ದಾಯ್ತು. ಹಾಕಿದ್ದಾದ್ಮೇಲೆ ಆ ಮೇಲೆ ಎಕ್ಸ್ಟ್ರಾ ಬಟ್ಟೆ ಏನಿದೆಯೋ ಅದು ನಾವು ಕ್ರಾಸ್ ಆಗಿ ಎಲ್ಲೆಲ್ಲಿ ಹೊಲಿಗೆ ಹಾಕಿದೀವೋ ಅಲ್ಲಿರೋ ಒಂದು ಎಕ್ಸ್ಟ್ರಾ ಬಟ್ಟೆನ ನೋಡಿ ಈ ರೀತಿ ಕಟ್ ಮಾಡ್ಕೊಬೇಕಾಗತ್ತೆ ಎಲ್ಲ ಕಡೆ ಅಷ್ಟೇ. ನೋಡಿ, ಆ ಬೆರಳು ಮಾರ್ಕ್ ಇದೆ ಅಲ್ವಾ, ಅಲ್ಲಿವರೆಗೂ ಒಳಗಡೆವರೆಗೂ ನಾವು ಯಾವ ರೀತಿ ಒಂದು ಚಾಕ್ ಪೀಸಲ್ಲಿ ಹಾಕ್ಕೊಂಡಿದ್ದೀವೋ ಅಲ್ಲಿವರೆಗೂ ಪೂರ್ತಿ ಎಕ್ಸ್ಟ್ರಾ ಬಟ್ಟೆ ಏನೇ ಇದ್ರು ಅದನ್ನು ಪೂರ್ತಿ ಕಟ್ ಮಾಡ್ಕೊಬೇಕಾಗತ್ತೆ. ನೋಡಿ, ನಾನು ತೋರಿಸ್ತಿದ್ದೀನಲ್ಲ, ಇದೇ ಥರ ಸೈಡ್ಸಲ್ಲೆಲ್ಲ ಕಟ್ ಮಾಡಿ. ಮತ್ತೆ ನೋಡಿ, ಮಧ್ಯಕ್ಕೂ ಅಷ್ಟೇ ಬೆರಳಿದೆ ಅಲ್ವಾ, ಆ ಬೆರಳಿರೋ ಹತ್ರನೂ ಒಳಗಡೆವರೆಗೂ ಈ ರೀತಿ ನಾವೆಲ್ಲಿ ಚಾಕ್ ಪೀಸಲ್ಲಿ ಮಾರ್ಕ್ ಮಾಡಿದೀವೋ ಎಕ್ಸ್ಟ್ರಾ ಬಟ್ಟೆ ಎಲ್ಲಿರುತ್ತೋ ಹೊಲಿಗೆ ಹತ್ರ ಬಿಟ್ಟು ಪೂರ್ತಿ ಎಕ್ಸ್ಟ್ರಾ ಬಟ್ಟೆ ಎಷ್ಟಿದ್ರೆ ಅಷ್ಟನ್ನು ನಾವು ಈ ರೀತಿ ಕಟ್ ಮಾಡ್ಕೊಂಬಿಡೋಣ. ನೋಡಿ, ಪೂರ್ತಿ ಕಟ್ ಮಾಡಿದ್ದಾಯ್ತು. ಕಟ್ ಮಾಡಿದ್ದಾದ್ಮೇಲೆ ನೀವು ಒಳಗಡೆಯಿಂದ ಬಟ್ಟೆ ತೆಗೆದು ಈ ರೀತಿ ತಿರುಗಿಸ್ಕೊಂಡ್ರೆ ನೋಡಿ ಈ ರೀತಿ ಇರುತ್ತೆ. ನಿಮಗೆ ಚಳಿಗಾಲದಲ್ಲಿ ಸಾಕ್ಸ್ ಹಾಕ್ಕೊಂಡು ಸಾಕ್ಸ್ ಮೇಲೆ ಈ ರೀತಿ ಹಾಕ್ಕೊಂಡ್ರೆ ಅಂತೂ ನೀವು ಚಪ್ಪಲಿ ಕೂಡ ಹಾಕೋ ಇರೋದಿಲ್ಲ. ಚಳಿಗಾಲದಲ್ಲಿ ತುಂಬ ಬೆಚ್ಚಗಿರುತ್ತೆ. ನಾನು ಮಾಡಿರೋ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.